ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೂಡಾ ಕೇಸ್ ಸಿಬಿಐಗೆ ಹೋಗುತ್ತಾ? ಅತ್ಯಂತ ಮಹತ್ವದ ಬೆಳವಣಿಗೆಯೊಂದು ಆಗೋದ್ರ ಸುಳಿವು ಸಿಗ್ತಾ ಇದೆ. ಡೆಲ್ಲಿಯಲ್ಲಿ ಹಾಗಾದ್ರೆ ಗವರ್ನರ್ಗೆ ಯಾವ ರೀತಿಯ ಸಲಹೆ ಸಿಕ್ಕಿದೆ ಎಕ್ಸ್ಪರ್ಟ್ಗಳಿಂದ? ಗವರ್ನರ್ ಮುಂದಿನ ನಡೆ ಏನು? ಈಗ ಬೆಂಗಳೂರಿಗೆ ಆಗಮಿಸ್ತಿರೋ ಹೊತ್ತಲ್ಲಿ ಡೆಲ್ಲಿಯಲ್ಲಿದ್ರೂ ಸುದೀರ್ಘವಾದ ಮಾತುಕತೆ. ಸ್ಪೀಕರ್ ಓಂ ಬಿರ್ಲಾ ಅವರ ಜೊತೆಗೆ ಚರ್ಚೆ ನಡೆಸಿದ್ದಾರೆ. ಎಕ್ಸ್ಪರ್ಟ್ಗಳ ಜೊತೆಗೆ ಮಾತುಕತೆ ಆಗಿದೆ. ಕೆಲವು ಮಿನಿಸ್ಟರ್ಗಳನ್ನೂ ಭೇಟಿಯಾಗಿದ್ದಾರೆ ಅಂತೆಲ್ಲ ಸುದ್ದಿಗಳಾದವು, ನೀವು ನೋಡಿರ್ತೀರಿ. ಈಗ ಬೆಂಗಳೂರಿಗೆ ವಾಪಸ್ ಆದ್ಮೇಲೆ ಗವರ್ನರ್ ಎರಡು ಕೆಲಸ ಮಾಡ್ತಾರೆ. ನಂಬರ್ 1, ಕ್ಯಾಬಿನೆಟ್ ನಿರ್ಧಾರವನ್ನ ಕಳಿಸ್ಕೊಟ್ಟಿದೆಯಲ್ಲ, ಯಾವ ಕಾರಣಕ್ಕೂ ಈ ತರ ಮಾಡೋದಿಕ್ಕಾಗಲ್ಲ, ನೀವು ನೋಟಿಸ್ ವಾಪಸ್ ತಗೊಳ್ಳಿ ಅಂತ. ಆ ನಿರ್ಧಾರವನ್ನು ಅವ್ರು ಓದಬೇಕು, ನೋಡ್ಬೇಕು. ಅದರ ಜೊತೆಗೆ ಮುಖ್ಯಮಂತ್ರಿಗಳ ಕಡೆಯಿಂದ ಶೋಕಾಸ್ ನೋಟಿಸ್ಗೆ ಉತ್ತರ ಬಂದಿರುತ್ತೆ. ಅವರ ತಂಡ, ಲೀಗಲ್ ಟೀಮ್ ಉತ್ತರವನ್ನ, ದಾಖಲೆಯನ್ನ ಎಲ್ಲ ಕಳಿಸ್ಕೊಟ್ಟಿದೆ. ಅದನ್ನು ಪರಿಶೀಲನೆ ಮಾಡಬೇಕು. ಆಮೇಲೆ ಅವರೊಂದು ತೀರ್ಮಾನವನ್ನು ತಗೊಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ವಿಚಾರ ಒಂದು ಹೊರಗಡೆ ಬರ್ತಿದೆ. ಅದರ ಜೊತೆಗೆ ಈ ಕೇಸ್ನಲ್ಲಿ ದಾಖಲೆಗಳನ್ನ ಹೊರಗಿಟ್ಟಿದ್ದ RTI ಕಾರ್ಯಕರ್ತ ಈಗ ಮತ್ತೊಂದು ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಅಬ್ರಹಾಂಗೆ, ಈಗ ರಾಜ್ಯಪಾಲರ ಮೊರೆ ಹೋಗಿರುವ ಅಬ್ರಹಾಂಗೆ ಮತ್ತಷ್ಟು ಬಲ ಸಿಕ್ಕಿದೆಯಾ? ಈಗ ಕುಮಾರಸ್ವಾಮಿ ಅವರು ಬೇರೆ ಕುತೂಹಲಕಾರಿಯಾದ ವಿಚಾರವೊಂದನ್ನು ತೆಗೆದಿದ್ದಾರೆ. ಯಾರ ಮನೆಗೆ ಹೋಗಲಾಗಿತ್ತು ದಾಖಲೆಯನ್ನ ಹುಡುಕೋದಿಕ್ಕೆ ಸಿದ್ದರಾಮಯ್ಯ ಸಿಕ್ಕಾಕ್ಸೋ ಕಾರಣಕ್ಕಾಗಿ ಅನ್ನುವ ವಿಚಾರ. ವೆರಿ ಇಂಟ್ರೆಸ್ಟಿಂಗ್. ಈ ಎಲ್ಲ ಮಾಹಿತಿಗಳನ್ನು ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರಾಜ್ಯಪಾಲರ ಮುಂದಿನ ನಡೆ ಏನು? ಎಲ್ಲರ ಪ್ರಶ್ನೆ. ಈಗ ಡೆಲ್ಲಿಯಿಂದ ಬಂದ ಮೇಲೆ ರಾಜ್ಯಪಾಲರು ಏನ್ ತೀರ್ಮಾನ ತಗೊಳ್ತಾರಪ್ಪ? ಬಹುತೇಕ ಅವರು ಪ್ರಾಸಿಕ್ಯೂಷನ್ಗೆ ಕೊಡುವಂತ ಸಾಧ್ಯತೆ ಇದೆ, ದಟ್ಟ ಸಾಧ್ಯತೆ ಇದೆ ಅನ್ನುವ ವರದಿಗಳನ್ನು ನೀವು ಕೂಡ ಗಮನಿಸ್ತಾ ಇರ್ತೀರಿ. ಬಹುತೇಕ ಎಲ್ಲ ಮಾಧ್ಯಮಗಳಲ್ಲಿ ಕವರ್ ಆಗ್ತಿದೆ. ಹಾಗಾದ್ರೆ ರಾಜ್ಯಪಾಲರಿಗೆ ಏನು ಸಲಹೆ ಸಿಕ್ಕಿದೆ? TJ ಅಬ್ರಹಾಂ ಅವರು ಪೂರ್ಣ ದಾಖಲೆಗಳನ್ನು ನಾನು ಸಲ್ಲಿಕೆ ಮಾಡಿದ್ದೀನಿ. ಯಾವ ಆಂಗಲ್ ಅಲ್ಲಿ ಹೋದ್ರೂ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರ ತಡೆ ಕಾಯ್ದೆಯಡಿಯಲ್ಲಿ ತಗಲಾಕೊಳ್ಳೋ ಹಾಗಿದೆ. ಡೈರೆಕ್ಟ್ ಆಗಿದೆ ಡಾಕ್ಯುಮೆಂಟ್ಸ್ ಅನ್ನು ಆತ್ಮವಿಶ್ವಾಸದಲ್ಲಿದ್ದಾರೆ. ಸಿಕ್ಕೇ ಸಿಗತ್ತೆ, ನಾನು ಮುಂದೆ ಕೋರ್ಟ್ಗೆ ಹೋಗ್ತೀನಿ ಕಾನೂನು ಹೋರಾಟಕ್ಕೆ ಅಂತ. ಈಗ ಎಕ್ಸ್ಪರ್ಟ್ಸ್ ಸಲಹೆ ಏನು ಈ ಕೇಸ್ಗೆ ಸಂಬಂಧಪಟ್ಟಂತೆ? ನೇರವಾಗಿ ಇದನ್ನ CBI ಕೊಡೋಕ್ಕಾಗತ್ತಾ? ಈಗ ಒಂದು ತನಿಖೆಗೆ ವಹಿಸಲಾಗಿದೆ. ಆದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕ ತಕ್ಷಣ ಏನಾಗುತ್ತೆ? ಒಂದು ಅರ್ಜಿ ಹಾಕೊಂಡಂತ ಅಬ್ರಹಾಂ ಅವರು ಕೋರ್ಟ್ಗೆ ಹೋಗ್ತಾರೆ. ತನಿಖೆ ಯಾರು ಮಾಡಬೇಕು? ಇಲ್ಲಿನ ಪೊಲೀಸರೇ ಮಾಡ್ಬೇಕಾ? ಪೊಲೀಸರು ತನಿಖೆ ಮಾಡಿದ್ರೆ ಸರ್ಕಾರದ ಅಂಡರಲ್ಲಿ ಸರಿಯಾಗಿ ಆಗತ್ತಾ ಅನ್ನೋ ಪ್ರಶ್ನೆ ಬರಲ್ವಾ? ಹಾಗಾಗಿ PIL ಹಾಕ್ತಾರೆ ಹೈಕೋರ್ಟ್ಗೆ ಅಥವಾ ಮೇಲಿನ ಕೋರ್ಟ್ಗೆ. ಈ ಪ್ರಕರಣವನ್ನ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಬೇಕು, CBI ಕೊಡಬೇಕು ಅಂತ ಕೇಳಿಕೊಂಡು ಕಾನೂನು ಹೋರಾಟ ಮಾಡೋದಕ್ಕೆ ಅವಕಾಶ ಸೃಷ್ಟಿಯಾದಂತ ಆಗತ್ತೆ. PIL ಹಾಕಿದಾಗ ಖಂಡಿತ ಅವಕಾಶ ಇದೆ CBI ಕೊಡೋದಿಕ್ಕೆ. ಸೊ ಕೋರ್ಟ್ ಮೂಲಕ ಮೂಡಾ ಕೇಸ್ ಪ್ರಾಸಿಕ್ಯೂಷನ್ಗೆ ಅನುಮತಿಯಾದಲ್ಲಿ CBIಗೆ ಹೋಗುವ ದಟ್ಟ ಸಾಧ್ಯತೆಗಳಿವೆ. ಈಗ ಇದೆಲ್ಲದರ ಬಗ್ಗೆ ಕಾನೂನು ಸಲಹೆಯನ್ನು ಪಡ್ಕೊಂಡೇ ಬಂದಿದ್ದಾರೆ ರಾಜ್ಯಪಾಲರು. ಸಂಪೂರ್ಣ ದುರುದ್ದೇಶ ಪೂರ್ವಕವಾಗಿ ಮುಖ್ಯ ಕಾರ್ಯದರ್ಶಿಗಳು ಕಳಿಸ್ಕೊಟ್ಟ ರಿಪೋರ್ಟ್ ಅನ್ನ ನೋಡದೆ 26ನೇ ತಾರೀಕು ಮುಖ್ಯ ಕಾರ್ಯದರ್ಶಿಗಳು ರಿಪೋರ್ಟ್ ಹೋಗಿದೆ. ಆದ್ರೆ ಅಬ್ರಹಾಂ ಅವರು ಹೋಗಿ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಒಂದು ಚೂರು ಟೈಮೂ ತಗೊಳ್ಳದೆ ಇವರು ಶೋಕಾಸ್ ನೋಟಿಸ್ ಕೊಟ್ಟೇ ಬಿಟ್ಟಿದ್ದಾರೆ ಅಂತ ಈಗ ಆಕ್ರೋಶ ವ್ಯಕ್ತವಾಗ್ತಿದೆಯಲ್ವಾ? ನಿಯಮವನ್ನೇ ಪಾಲಿಸಿಲ್ಲ ರಾಜ್ಯಪಾಲರು, ಹಸ್ತಕ್ಷೇಪ ಮಾಡ್ತಿದ್ದಾರೆ. ಚುನಾಯಿತ ಸರ್ಕಾರ ಅಸ್ಥಿರ ಮಾಡೋದಕ್ಕೆ ಕೇಂದ್ರ ಸರ್ಕಾರದ BJPಯ ಕೈಗೊಂಬೆಯಾಗಿ ಅಂತ ಆಕ್ರೋಶ ಸ್ಫೋಟವಾಗ್ತಿರೋ ಹೊತ್ತಲ್ಲಿ ಈ ಕೇಸ್ನಲ್ಲಿ ಬಹಳಷ್ಟು ಸಾಧ್ಯತೆಗಳ ಬಗ್ಗೆ ಚರ್ಚೆ ಆಗ್ತಿದೆ. ಮುಖ್ಯಮಂತ್ರಿಗಳಿಗೆ ಸಂಕಷ್ಟ ಅಷ್ಟು ಸುಲಭವಾಗಿ ಪಾರಾಗೋದಕ್ಕೆ ಅವಕಾಶಗಳು ಇಲ್ಲ ಅಂತ. RTI ಕಾರ್ಯಕರ್ತ ಗಂಗರಾಜು ಈ ಕೇಸ್ನಲ್ಲಿ ಬಹಳಷ್ಟು ವಿಚಾರಗಳನ್ನ ತೆಗೆದವರು. ಸಾರ್ವಜನಿಕವಾಗಿ ಎಲ್ಲ ಇನ್ಫಾರ್ಮೇಶನ್ ಅನ್ನ ಜನಸಾಮಾನ್ಯರಿಗೆ ಅರ್ಥ ಮಾಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ರು ಅವರು. RTI ಕಾರ್ಯಕರ್ತ ಕೊನೆಗೆ ಅವ್ರ ವಿರುದ್ಧವೂ ಆರೋಪ ಬಂತು, ಅವರೇ ಕಬಳಿಸಿದ್ದಾರೆ, ಅವ್ರಿಗೆ ಬದಲಿ ನಿವೇಶನ ಹೋಗಿದೆ, ಮತ್ತೊಂದು ಮಗದೊಂದು ಅಂತೆಲ್ಲ. ಆದ್ರೆ RTI ಕಾರ್ಯಕರ್ತ ಗಂಗರಾಜು ಅವ್ರು ನೋಡಿ ಈಗ ಇನ್ನೊಂದು ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ. ಬಟ್ ಇಲ್ಲಿ ನಿಯಮ ಉಲ್ಲಂಘನೆ ಆಗಿದೆಯೋ ಇಲ್ವೋ ಅನ್ನೋದೆಲ್ಲ ತನಿಖೆ ಆದ್ರೆ ಗೊತ್ತಾಗಬಹುದು. ಮೂಡಾಕ್ರಮದ ಬಗ್ಗೆ ದೊಡ್ಡ ಮಟ್ಟದಲ್ಲಿ, ಯಾಕಂದ್ರೆ ಏನು ಇವತ್ತಾಗಿದ್ದಾಯ್ತು ಎಲ್ಲಾ ಅವಧಿಯಲ್ಲೂ ಹಾಕೊಂಡೇ ಬಂದಿದೆ ಅಂತಲ್ವಾ ಇರೋದು. ಆ ರೀತಿ ಹಿಂದೆಲ್ಲ ಎಷ್ಟೋ ವರ್ಷಗಳ ಹಿಂದೆ ಹೋಗಿ ತನಿಖೆ ಮಾಡಿದ್ರೆ ಅದೆಲ್ಲ ಹೊರಗಡೆ ಬರಬಹುದೇನೋ ಗೊತ್ತಿಲ್ಲ. ಬಟ್ ಮತ್ತೊಂದು ಗಂಭೀರವಾದ ವಿಚಾರ ನೋಡಿ, 1984ರಲ್ಲೇ ಏಪ್ರಿಲ್ನಲ್ಲಿ ಸಿದ್ದರಾಮಯ್ಯನವ್ರಿಗೆ ಮೈಸೂರು, ಜಯನಗರ, ತೊಣಚಿಕೊಪ್ಪಲು 2ನೇ ಹಂತದ M ಬ್ಲಾಕ್ನ ನಿವೇಶನ ಸಂಖ್ಯೆ 9ರಲ್ಲಿ 50-80 ಚದರ ಅಡಿ ಅಳತೆಯ ನಿವೇಶನ ಮಂಜೂರಾಗಿದೆ. ಇವತ್ತೆಲ್ಲ ಬದಲಿ ನಿವೇಶನ
1984ರಲ್ಲೂ ಸಿಕ್ಕಿದೆ ಅಂತಿದ್ದಾರೆ ಗಂಗರಾಜು ಅವರು. ಪ್ರತಿ ಚದರ ಗಜಕ್ಕೆ 30 ರೂಪಾಯಿ ಅಂತೆ ಒಟ್ಟು 15,110 ದರವನ್ನು ನಿಗದಿಪಡಿಸಲಾಗಿತ್ತು. ಆದರೆ ಈ ನಿವೇಶನಕ್ಕೆ ಬದಲಿಯಾಗಿ ಅದೇ ಬಡಾವಣೆಯ ಜಿ ಮತ್ತು ಎಚ್ ಬ್ಲಾಕ್ನಲ್ಲಿ ಖಾಲಿ ಇರುವ ನಿವೇಶನ ಸಂಖ್ಯೆ 1245 ಮಂಜೂರು ಮಾಡುವಂತೆ ಸಿದ್ದರಾಮಯ್ಯನವರು ಕೇಳ್ಕೊಂಡಿರ್ತಾರೆ. ಈ ಮನವಿಗೆ ತಕ್ಷಣ ಸ್ಪಂದಿಸಿದ ಅಧಿಕಾರಿಗಳು ಹಳೆ ನಿವೇಶನ ಹಂಚಿಕೆ ರದ್ದುಪಡಿಸಿ ಶಾಸಕರ ಕೋರಿಕೆಯಂತೆ, ಸಿದ್ದರಾಮಯ್ಯನವರು MLA ಆಗಿದ್ರುವಾಗ ಶಾಸಕರ ಕೋರಿಕೆಯಂತೆ ಹೊಸ ನಿವೇಶನ ಮಂಜೂರು ಮಾಡಿದ್ರು. RTI ಕಾರ್ಯಕರ್ತ ಗಂಗರಾಜು ಅವರಿಗೆ ಮಾಹಿತಿ ಹಕ್ಕಿನ ಅಡಿಯಲ್ಲಿ ಮೂಢ ಅಧಿಕಾರಿಗಳಿಂದಲೇ ಸಿಕ್ಕಿರುವಂತ ದಾಖಲೆಯಂತೆ ಇದನ್ನ ಜನರ ಮುಂದೆ ಇಡ್ತಿದ್ದಾರೆ, ಈಗ ಬಹಿರಂಗಗೊಳಿಸ್ತಾ ಇದ್ದಾರೆ. ಸೊ ಈಗ ಬದಲಿ ನಿವೇಶನದ ರಂಪಾಟ ಎಲ್ಲ ಇಷ್ಟು ಜೋರಾಗಿದೆ, ಚರ್ಚೆ ಆಗ್ತಿದೆ. ಆದ್ರೆ ಆಗಿನ ಕಾಲದಲ್ಲಿಯೇ ಸಿದ್ದರಾಮಯ್ಯನವರಂಥವರು, ಅಂದ್ರೆ ಸಿದ್ದರಾಮಯ್ಯನವರು ಇನ್ನೂ ಸಾಕಷ್ಟು ಜನ ಬಯಸಿದ ಜಾಗದಲ್ಲಿ ಬದಲಿ ನಿವೇಶನವನ್ನ ಪಡ್ಕೊಂಡಿದ್ದಾರೆ. CITB ಹಾಗೂ ಈಗಿನ ಮೂಡಾದಲ್ಲಿ ಆಗಿಂದಾನು ಇವೆಲ್ಲ ನಡ್ಕೊಂಡು ಬಂದಿದೆ ಅನ್ನೋದನ್ನ ದಾಖಲೆ ಬಹಿರಂಗಪಡಿಸುವ ಮೂಲಕ ಸೆಡ್ಡು ಹೊಡೆದಿದ್ದಾರೆ. ಇದು ಈ ಕೇಸ್ಗೆ, ಈಗ ಅವರ ಪತ್ನಿಯ ಹೆಸರಲ್ಲಿರುವಂತಹ ಕೇಸ್ಗೆ ಲಿಂಕ್ ಆಗುತ್ತಾ ಅಂದ್ರೆ ಅವ್ರು ಜಸ್ಟ್ ರಿಲೀಸ್ ಮಾಡ್ತಿದ್ದಾರೆ. ಈಗಲ್ಲ, ಆಗಿನ ಕಾಲದಲ್ಲೇ ಬದಲಿ ನಿವೇಶನವನ್ನ ಪಡೆದುಕೊಂಡಿದ್ರು. ನೈತಿಕತೆಯ ಆಧಾರದಲ್ಲಿ ನೋಡೋದಿಕ್ ಹೋದ್ರೆ ಅನ್ನೋಂಥ ಒಂದಿಷ್ಟು ಸವಾಲುಗಳನ್ನು ಹಾಕ್ತಿರಬಹುದು. ಅದು ಅಕ್ರಮವೋ ಸಕ್ರಮವೋ ಹುಡ್ಕೋದಿಕ್ಕೆ 1984 ಕಾಲಕ್ಕೆ ಹೋಗೋದು ಬಿಡಿ, 10 ವರ್ಷದ ಹಿಂದಿಂದ ಕಂಡು ಹಿಡಿದ್ರೆ ಸಾಕಾಗಿದೆ. ಅದು ಬಿಟ್ಟು ಹಾಕಿ, ಸಿದ್ದರಾಮಯ್ಯನವರ ಟೆನ್ಷನ್ ಅವರ ಟ್ವೀಟ್ಗಳಲ್ಲಿ ಎದ್ದು ಕಾಣ್ತಾ ಇದೆ. ಶಶಿಕಲಾ ಜೊಲ್ಲೆ ಅವರ ವಿರುದ್ಧ ಬೇಕಾದಷ್ಟು ಗಂಭೀರ ಆರೋಪಗಳಿದ್ದು, ಹಗರಣ ಮತ್ತೊಂದು ಸದ್ದು ಮಾಡಿತ್ತು, ಸುಧಾಕರ್ ಅವರು ಇವರು ಅಂತ ಹಲವು ಎಕ್ಸಾಂಪಲ್ಸ್ ಕೊಟ್ಟು ಬಿಜೆಪಿಯ ವಿರುದ್ಧ ಪ್ರತಿನಿತ್ಯ ಬಾಣಗಳನ್ನು ಬಿಡ್ತಾ ಇರೋದು. ಈಗ 9ನೇ ತಾರೀಕಿನವರು ಆದೇಶಿಸ್ತಾರೆ ಕೆಲವು ಬಿಜೆಪಿಯ ಪ್ರಮುಖರ ವಿರುದ್ಧ, ವಿಜಯೇಂದ್ರ, ಕುಮಾರಸ್ವಾಮಿ, ಬೊಮ್ಮಾಯಿ ಸೇರಿದಂತೆ ಹಲವರ ವಿರುದ್ಧ ದೊಡ್ಡ ದೊಡ್ಡ ಕೇಸ್ಗಳನ್ನೇ ತೆಗೆಯಲಿದ್ದಾರೆ ಅಂತಾನು ಹೇಳಲಾಗ್ತಿದೆ. ಕೌಂಟರ್ ಅಟ್ಯಾಕ್ ಹೇಗಿರುತ್ತೆ, ಎಷ್ಟು ತೀಕ್ಷ್ಣವಾಗಿರುತ್ತೆ ಕಾದು ನೋಡಬೇಕು. ಮತ್ತು ವಂಶ ವೃಕ್ಷದ ಬಗ್ಗೆ, ಈ ಸೈಟು ಹಂಚಿಕೆ ಇಲ್ಲಿಗಲ್ ಅಲ್ಲ, ಮತ್ತೊಂದು ಮಗದೊಂದು ಅಂತ ಸ್ವತಃ ಅವರೇ ಪ್ರತಿದಿನ ಎಕ್ಸ್ಪ್ಲನೇಷನ್ ಕೊಡ್ತಿರೋದು. ಸುಮ್ಮನೆ ಇದ್ದು ಬಿಡಬಹುದಿತ್ತು. ಅವತ್ತು ಪ್ರೆಸ್ ಮೀಟ್ ಮಾಡಿದ್ರು, ಎಲ್ಲ ದಾಖಲೆ ಇಟ್ಟಿದ್ರು. ಸಿದ್ದರಾಮಯ್ಯನವರು ಎಷ್ಟು ಅರ್ಥ ಮಾಡಿಸುವ ಪ್ರಯತ್ನ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಟೆನ್ಷನ್ನು ಅಥವಾ ಇಡೀ ರಾಜಕೀಯ ಜೀವನದಲ್ಲಿಯೇ ಇಷ್ಟೊಂದು ದೊಡ್ಡ ವಿಚಾರ ಈಗ ಉಸಿರುಗಟ್ಟಿಸ್ತಿದೆಯಲ್ಲ ಅನ್ನೋ ಬೇಸರ ಎದ್ದು ಕಾಣಿಸ್ತಾ ಇದೆ. ಇದ್ರ ನಡುವೆ ಈಗ ಅಬ್ರಹಾಂ ಸವಾಲ್ ಹಾಕ್ತಿರೋದು, ನಿಮ್ಮ ತಪ್ಪು ಸ್ಪಷ್ಟವಾಗಿ ಜನಸಾಮಾನ್ಯರಿಗೂ ಅರ್ಥವಾಗೋ ಹಾಗಿದೆ, ಸುಲಭ ಅಲ್ಲ, ಭ್ರಷ್ಟಾಚಾರ ತಡೆ ಕಾಯ್ದೆಯ ಪವರೇ ಅಂಥದ್ದು ಅಂತ ಗುಡುಗಿದ್ದಾರೆ ಅಬ್ರಹಾಂ ಈ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ತೆಗೆಯುವ ಮೂಲಕ. ನಗರಾಭಿವೃದ್ಧಿ ಪ್ರಾಧಿಕಾರದವರು ಬೈ ಮಿಸ್ಟೇಕ್ ಆ ಜಾಗವನ್ನ ನಾವು ಲೇಔಟ್ ಮಾಡಿದ್ದೇವೆ ಅಂತ ಹೇಳಿ, ಹಾಗಾಗಿ ಸಿದ್ದರಾಮಯ್ಯ ಅವರು ಕ್ಲೈಮ್ ಮಾಡ್ತಾರಂಥದ್ದು ನಮ್ಮ ಜಮೀನನ್ನ ಅವರು ನಮಗ್ ಗೊತ್ತಿಲ್ಲದೆ ಮಾಡ್ಕೊಂಡ್ರು ಅನ್ನೋದು ಒಂದು. ಯಾವಾಗ ಮಾಡ್ಕೊಂಡ್ರಂತೆ? 2004. ಸಾರಿ ಸರ್, 2003. 2001 ಸರ್. 2001ನಲ್ಲಿ ನಮ್ಮ ಜಮೀನು ಹೆಂಗಾಗುತ್ತೆ ಸರ್? ನೀವು ಕೊಂಡ್ಕೊಂಡ್ರದೇ 2004 ಅಲ್ವಾ ಸರ್? ನಿಮ್ಮ ಬಾಮೈದ ಕೊಂಡ್ಕೊಂಡ್ರದೇ 2004 ಸರ್. ಅಕ್ರಮವಾಗಿ ಬೈ ಮಿಸ್ಟೇಕು ಮೂಡ ತಗೊಂಡಿದ್ರೆ ಯಾರು ಜಮೀನು ತಗೊಂಡಿದ್ರು? ನಿಮ್ದಲ್ಲ ಸರ್. ಸಿದ್ದರಾಮಯ್ಯ ಹೇಳೋದು ನಾನೆಲ್ಲೂ ಕೂಡ ಸಿಗ್ನೇಚರ್ ಹಾಕಿಲ್ಲ, ಶಿಫಾರಸ್ ಮಾಡಿಲ್ಲ. ಅದು ಹೆಂಗೆ ಅದು ಅಲ್ಲಲ್ಲ, ಇರ್ಲಿ. ಈಗ ನಾವು ಅದನ್ನ ಕೋರ್ಟಲ್ಲಿ ನೋಡೋಣ. ಸಿದ್ದರಾಮಯ್ಯ ಅವರ ಪಾತ್ರ ಏನು ಅಂತ ನೀವು ಈಗ ನಾನೆಲ್ಲ ಹೇಳಿದ್ದು. ಈಗ ಯತೀಂದ್ರ ಅವ್ರು ಬಂದು ಅದು ಕೂತಿದ್ರಿ. ಒಂದು ಪ್ರಶ್ನೆ ಕೇಳಿದ್ರಿ, ಯತೀಂದ್ರ ಮುಗೀತು. ಈಗ ನೀವು ಆ ಪ್ರಶ್ನೆಗೆ ನಾನು ಹೇಳಿದ್ನ ಸಿದ್ದರಾಮಯ್ಯನವ್ರ ಜಮೀನು ಅಂತ ಹೇಳಿದ್ನ? ಅವ್ರ ಧರ್ಮಪತ್ನಿ ಹೇಳಿದ್ದೀವಿ, ಅವ್ರ ಮಗ ಬಂದಿದ್ದಂತ. ಅವರೇ ಖುದ್ದಾಗಿ ಹೇಳ್ಕೊಂಡಿದ್ದು ನನ್ನ ಜಮೀನು, ನಾವ್ಯಾಕೆ ಬಿಟ್ಟು ಕೊಡಬೇಕು? ನಿಮ್ಮ ಜಮೀನಾ? ಹಂಗಾರೆ ನಿಮಗೆ ಡಿನೋಟಿಫೈ ಆದಾಗ ನೀವು DCM ಆಗಿದ್ರಲ್ಲ, ನಿಮಗೂ ಅದಕ್ಕೂ ಸಂಬಂಧನೇ ಇಲ್ಲ. ನಾನಂತೂ ಕಲ್ಪಿಸೋಕ್ಕಾಗಲ್ಲ, ಯಾರೂ ಕಲ್ಪಿಸೋಕ್ಕಾಗಲ್ಲ. ಬಟ್ ಅಲ್ಟಿಮೇಟ್ಲಿ ಡಿನೋಟಿಫೈ ಆಗಿದ್ದ ಜಮೀನು ನಿಮ್ಮ ಮನೆಗೆ ಬಂದು ಸೇರ್ತಲ್ರಿ. ಇನ್ನು ಇದೆಲ್ಲದರ ನಡುವೆ ರಾಜಕೀಯವಾಗಿ ಒಂದು ಬಿಗ್ ಬಾಂಬ್ ಸಿಡಿದಿದೆ ಕುಮಾರಸ್ವಾಮಿ ಅವ್ರ ಕಡೆಯಿಂದ. ಹಾಗಾದ್ರೆ ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯನವ್ರಿಗೆ ಇಷ್ಟೆಲ್ಲ ಟೆನ್ಷನ್ ತಂದಿಟ್ಟಿರುವ ದಾಖಲೆಯನ್ನ ತರೋದಿಕ್ಕೆ ಯಾರ ಮನೆಗೆ ಹೋಗಿದ್ರು ಅನ್ನುವ ಸೀಕ್ರೆಟ್ ಇನ್ಫಾರ್ಮೇಶನ್ ಒಂದು ಸಿಕ್ಕಿದೆಯಂತೆ ಕುಮಾರಸ್ವಾಮಿ ಅವರಿಗೆ. ಬೇರೆ ಯಾರು ಅಲ್ಲ, DK ಶಿವಕುಮಾರ್ ವಿರುದ್ಧ ಆರೋಪ ಮಾಡ್ತಿದ್ದಾರಲ್ಲ. ಮೊನ್ನೆನೂ ಪಾದಯಾತ್ರೆ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, DK ಶಿವಕುಮಾರ್ ಅವರು ಯಾರ್ಯಾರ ಹತ್ರ ಹೋಗಿ ಫೈಲ್ ಕೊಟ್ಟು ಬಂದಿದ್ದಾರೆ
ರೆಡಿ ಮಾಡಿಸಿದ್ದಾರೆ, ತಯಾರಿ ಮಾಡಿ ಅವ್ರಿಗೆ ಏನೇನು ತಲುಪಿಸಿದ್ದಾರೆ ಎಲ್ಲ ಗೊತ್ತು. ಈಗ ಅವರು ಪರವಾಗಿದ್ದೀನಿ, ಸಿದ್ದರಾಮಯ್ಯನವ್ರು ಪರವಾಗಿದ್ದೀನಿ ಅಂತ ದೊಡ್ಡದಾಗಿ ಪ್ರೆಸ್ ಮೀಟ್ ಮಾಡುವಂಥ ಡಿ ಕೆ ಶಿವಕುಮಾರ್ ಅವರೇ ಎಲ್ಲ ಗೊತ್ತು ಅಂತ ಹೇಳಿದ್ರು. ಇವತ್ತು ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈ ಫೈಲ್ಗೋಸ್ಕರ ಯಾರ ಮನೆಗೆ ಹೋಗಿದ್ರು ಅಂತ. ಸೊ ಕುಮಾರಸ್ವಾಮಿ ಅವ್ರಿಗೂ ಗೊತ್ತಾ ಹಾಗಾದ್ರೆ ಸಿದ್ದರಾಮಯ್ಯನವರನ್ನ ಸಿಕ್ಕಾಕ್ಸೋದಿಕ್ಕೆ ಎಷ್ಟು ಚೆನ್ನಾಗಿ ಪ್ಲಾನ್ ಆಗಿದೆ, ಯಾರ್ಯಾರ ಮನೆಗೆ ಹೋಗಿ ಬಂದಿದ್ದಾರೆ ಅನ್ನೋ ಪಕ್ಕಾ ಇನ್ಫಾರ್ಮೇಶನ್ ಸಿಕ್ಕಿದೆಯಂತೆ ಅವ್ರಿಗೆ. ಯಾರನ್ನ ಭೇಟಿ ಮಾಡಿದ್ರು ಅವರಿಂದಾನೇ ಸಿಕ್ಕಿರತ್ತೆ ಅಂತ ಆಯ್ತಲ್ಲ. ಸೊ ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಕುತೂಹಲಗಳು ಈಗ. ನಿಜಕ್ಕೂ ಸಿದ್ದರಾಮಯ್ಯನವ್ರಿಗೆ ಇಷ್ಟು ಒತ್ತಡ ಇದೆಯಾ? ಇದರ ನಡುವೆನೂ ಹೈಕಮಾಂಡ್ ಅಂತೂ ಸಪೋರ್ಟ್ ಕೊಡ್ತಿದೆ, ಸರ್ಕಾರ ಟಚ್ ಮಾಡೋದಕ್ಕೆ ಬಿಡಲ್ಲ ಅಂತ. ವೇಣುಗೋಪಾಲ್ ಅವರು ಮೀಟಿಂಗ್ ಮಾಡ್ತಿದ್ದಾರೆ, ಹೈಕಮಾಂಡ್ ಕೂಡ ಕಾನೂನು ಹೋರಾಟ ಮಾಡಿ ಆದರೂ ಸರಿ ಏನೋ ಸಮಸ್ಯೆ ಆಗಲ್ಲ, ಡೋಂಟ್ ವರಿ ಅನ್ನೋ ಅಭಯ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವ್ರಿಗೆ. ಆದರೆ ರಾಜ್ಯದಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಿರೋದು ರಾಜ್ಯಪಾಲರ ಅಂಗಳದಲ್ಲಿದೆ. ಈಗ ದಟ್ಟ ಸಾಧ್ಯತೆಗಳಿವೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಿಕ್ಕೆ ಅಂತ ಕೇಳಿ ಬರ್ತಿರೋದು. ನೋಡಬೇಕು, ಕಾದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.